ಈ ಮನೆಗೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದು, ಅವ್ರ ಮೂಲಕ ನೀನು ಈ ಮನೆಗೆ ಬಂದಿದ್ದು, ನಿನಗೂ ಜಯದೇವ್ ಅವ್ರಿಗೆ ಮದುವೆ ಆಗಿತ್ತು, ಜಯದೇವ್ ಅವರು ರಾಜೇಂದ್ರ ಭೂಪತಿ ಅವ್ರಿಗೆ ಪರಿಚಯ ಆಗಿತ್ತು, ನಿಮ್ಮಿಬ್ಬರ ಮಧ್ಯದಲ್ಲಿ ರಾಜೇಂದ್ರ ಭೂಪತಿ ಅವ್ರು ಬಂದಿದ್ದು, ಇದೆಲ್ಲ ವಿಧಿ ಆಟನೇ. ನಾವೇನೋ ಅನ್ಕೊಂಡ್ರೆ ವಿಧಿ ಇನ್ನೇನೋ ಆಗೋ ಥರ ಮಾಡುತ್ತೆ. ಹೀಗೆ ನೋಡು, ತಾನೇ ತನ್ನ ಕೈಯಾರೆ ತನ್ನ ಮಗಳ ಜೀವನ ಹಾಳು ಮಾಡಿದೆ ಅಂತ ರಾಜೇಂದ್ರ ಭೂಪತಿ ಅವರು ಅಲ್ಲಿ ಕೊರಗ್ತಿದ್ದಾರೆ. ಇಲ್ಲಿ ನಿನಗೆ ನೋವಾಗ್ತಿದೆ. ಜೀವನ ಎಷ್ಟು ವಿಚಿತ್ರ ಅಂತ ಅನ್ಸುತ್ತೆ ನೋಡು. ಈಗೇನೇ ಆಗಿದ್ರು ಅದನ್ನ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬಾರ್ದು. ನೀನು ಸ್ಟ್ರಾಂಗ್ ಆಗಬೇಕು ಮಲ್ಲಿ, ಎಲ್ರಿಗಿಂತ ಸ್ಟ್ರಾಂಗ್ ಆಗಬೇಕು. ನಿನ್ನ ಜೀವನನ ನೀನೇ ಕಟ್ಕೋಬೇಕು. ಈ ಘಟನೆ ನಿನ್ನನ್ನು ಕಾಡೋದಕ್ಕೆ ಬಿಡಬೇಡ ಮಲ್ಲಿ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ನೀನು ಗಟ್ಟಿಯಾಗಬೇಕು. ಈ ನೋವನ್ನ ಮೆಟ್ಟಿ ನೀನು ನಿಲ್ಲೇಬೇಕು. ಜೀವನ ಇಷ್ಟಕ್ಕೆ ಮುಗ್ದಿಲ್ಲ. ನೀನಿನ್ನು ನೋಡೋದು, ಅನುಭವಿಸೋದು, ಸಾಧಿಸೋದು ತುಂಬಾನೇ ಇದೆ. ಜಯದೇವ್ ಅವರು ಬಿಟ್ಟು ಹೋದ್ರು ಅಂತ ನೋವು ಪಡೋ ಬದಲು ನಿನ್ನ ಜೀವನದಲ್ಲಿ ನೀನು ಹೇಗೆ ಮುಂದೆ ಬರಬೇಕು ಅನ್ನೋದನ್ನ ಯೋಚನೆ ಮಾಡು. ನಿನ್ನ ಜೊತೆ ನಾವಿರ್ತೀವಿ, ನಾವೆಲ್ಲರೂ ನಿನ್ನ ಜೊತೆ ನಿಲ್ತೀವಿ. ಬಿಟ್ಟು ಹೋದವರು ತಿರುಗಿ ನೋಡ್ಬೇಕು. ಇಂಥವ್ರನ್ನ ಬಿಟ್ಟು ಹೋದೆ ಅಂತ ಹೊಟ್ಟೆ ಹೊಡ್ಕೋಬೇಕು. ನೀನು ನಿನ್ನನ್ನು ಆ ಮಟ್ಟಕ್ಕೆ ಬದಲಾಯಿಸ್ಕೋಬೇಕು ಮಲ್ಲಿ. ಅವರು ನೀನ್ ಬೇಡ ಅಂದಮೇಲೆ ನಿನಗೂ ಅವ್ರ ಅವಶ್ಯಕತೆ ಇಲ್ಲ ಮಲ್ಲಿ. ಅವ್ರು ಇಲ್ದೇನು ನೀನ್ ನಿನ್ನ ಜೀವನನ ರೂಪಿಸ್ಕೋಬಹುದು. ಅವ್ರ ಕರ್ಮನ ಅವ್ರು ಒಂದಲ್ಲ ಒಂದಿನ ಅನುಭವಿಸ್ತಾರೆ. ಮಲ್ಲಿ ನಿಮ್ಮ ಮಗಳೇ, ನಾನೇ ಅವಳು ಸಾಕಿರೋದು. ನಿನ್ನ ತಂದೇನೆ ಜೀವನ ಹಾಳು ಮಾಡ್ಬಿಟ್ರಮ್ಮ. ಕೈ ಮುಗಿತೀನಿ, ನನ್ನ ಮಗಳ ಅಂತ ಮಾತ್ರ ಕರಿಬೇಡ. ನಿಮ್ ಮಗಳು ಅಂತ ಕರ್ಸ್ಕೊಳ್ಳೋದಕ್ಕಿಂತ ಅನಾಥೆ ಅಂತ ಹೇಳ್ಕೊಳ್ಳೋದ್ರೆ ನಂಗೆ ತೃಪ್ತಿ ಐತೆ. ಏನೇ ಅಂದ್ರು ಏನೇ ಮಾಡಿದ್ರು ಯಾವತ್ತೂ ನಮ್ಮ ಮಗಳೇ ಅಂತ ಕರ್ಕೊಂಡು ಬರಬೇಡಿ. ನಾನು ರಾಜೇಂದ್ರ ಭೂಪತಿ ಮಾತಾಡ್ತಾ ಇದ್ದೀನಿ. ತುಂಬಾನೇ ನೊಂದು ಹೋಗ್ಬಿಟ್ಟಿದ್ದೀನಿ, ಸೋತು ಹೋಗ್ಬಿಟ್ಟಿದ್ದೀನಿ. ಹೇಳ್ಕೊಳ್ಳೋದಕ್ಕೆ ತುಂಬಾ ಇದೆ, ಆದ್ರೆ ಆಗ್ತಾ ಇಲ್ಲ. ನನ್ನೊಳಗಡೆ ಅಷ್ಟೊಂದು ನೋವಿದೆ. ಯಾವುದೇ ತಂದೆ ತಾಯಿ ಆಗಿರ್ಲಿ, ತಮ್ಮ ಮಕ್ಕಳು ಎಲ್ಲನೂ ಆಗಿರ್ತಾರೆ. ಆದ್ರೆ ನನ್ನ ಮಗಳಿಗೆ ಏನೂ ಆಗ್ಲಿಲ್ಲ. ನಾನಿದ್ದು ನನ್ನ ಮಗಳು ಅನಾಥೆ ಥರ ಬದುಕಬೇಕಾಗಿ ಬಂತು. ಕೊನೆಗೆ ಅವಳ ಬದುಕನ್ನು ಕಟ್ಕೊಡ್ಬೇಕಾದ ನಾನೇ ಅವಳ ಬದುಕಿಗೆ ಮುಳ್ಳಾಕ್ಬಿಟ್ಟೆ. ಆ ನೋವು, ಸಂಕಟ ನನ್ನನ್ನು ಸುಡ್ತಾ ಇದೆ. ನಾನು ಮಾಡಿದ್ದ ಅಂತಿಂತ ತಪ್ಪಲ್ಲ, ಯಾರು ಮಾಡಬಾರ್ದ ತಪ್ಪನ್ನು ನಾನು ಮಾಡಿಬಿಟ್ಟಿದ್ದೀನಿ. ಇದು ಕ್ಷಮೆ ಇದೆ ಅಂತ ನನಗನ್ನಿಸ್ತಿಲ್ಲ. ಪಶ್ಚಾತ್ತಾಪ ಅದೊಂದೇ ನನಗುಳಿದಿರೋದು. ಅದು ನನ್ನ ಜೀವಂತವಾಗಿ ಸುಡ್ತಾ ಇದೆ. ನನ್ನ ಮಗಳ ಹತ್ರ ನಾನು ಕೊನೆಯ ಕೇಳ್ಕೊಳ್ಳೋದಿಷ್ಟೇ, ಸಾಧ್ಯವಾದ್ರೆ ನನ್ನ ಕ್ಷಮಿಸ್ಬಿಡು ಮಗಳೇ. ನಾನೇ ನನ್ನ ಕೈ ಯಾರ ನಿನ್ನ ಜೀವನನ ಹಾಳು ಮಾಡ್ಬಿಟ್ಟೆ. ಪಾಪಿನ ಅಪ್ಪ ಅಂತ ಕರೆಸ್ಕೊಳ್ಳೋ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ನನಗಿಲ್ಲ. ನನ್ನಂತಪ್ಪ ಯಾವ ಮಕ್ಕಳಿಗೂ ಸಿಗಬಾರ್ದು. ಒಳ್ಳೆ ಗಂಡ ಆಗಲಿಲ್ಲ, ಒಳ್ಳೆ ಅಪ್ಪನೂ ಆಗಲಿಲ್ಲ. ನೀಚ ಆಗಿಬಿಟ್ಟೆ ನಾನು. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇತ್ತು. ಅದಕ್ಕೆ ಬಿಟ್ಟು ಕೇಳ್ತಾ ಇದ್ದೀನಿ, ಸಾಧ್ಯವಾದ್ರೆ ನನ್ನ ಕ್ಷಮಿಸ್ಬಿಡು. ಇನ್ಯಾವತ್ತೂ ನನ್ನಿಂದ ನಿನಗೆ ತೊಂದರೆ ಆಗುತ್ತಿಲ್ಲ. ನಾನು ಹೋಗ್ತಾ ಇದ್ದೀನಿ. ಹೇಗೋ ಎಲ್ಲಾನು ನಾನೊಬ್ಳೆ ನಿಭಾಯಿಸಿದೆ. ಎಲ್ಲ ನೋವನ್ನು ನಾನೊಬ್ಳೆ ನುಂಗ್ಕೊಂಡೆ. ಅವನು ಬದಲಾಗ್ತಾನೆ ಅನ್ನೋ ನಂಬಿಕೆನೆ ಹೊಟ್ಟೋಗಿತ್ತು ನನಗೆ. ಅಮ್ಮನ ಸ್ಥಿತಿ ಬೇರೆ ಹಾಗಿತ್ತು. ಲಚ್ಚಿನೂ ಚಿಕ್ಕವಳು. ಇದ್ಯಾವುದನ್ನು ಲೆಕ್ಕಿಸದೆ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ.
ನಾನು ಮಾಡಿದ್ದು ಯಾವುದು ಲೆಕ್ಕಕ್ಕೆ ಬಂದಿಲ್ಲ. ಆಗ ನನ್ನ ಪರಿಸ್ಥಿತಿ ಹೇಗಿರ್ಬೇಡ ಮಲ್ಲಿ, ನೀನೇ ಯೋಚನೆ ಮಾಡು. ಅಂಥ ನೋವಲ್ಲೂ ನಾನು ಬದುಕಬೇಕಾಯ್ತು. ಯಾಕೆ ಹೇಳು? ಅಮ್ಮ ಮತ್ತೆ ಲಚ್ಚಿನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲಿತ್ತು. ಅದಕ್ಕೆ ನನಗೆ ನಾನೇ ಸಮಾಧಾನ ಹೇಳ್ಕೊಂಡು ದಿವಸಗಳನ್ನ ತಳ್ತಿದ್ದೆ. ಅಂಥವನಿಗೆ ನನ್ನ ಮನಸ್ಸಲ್ಲಿ ನಾನು ಯಾಕೆ ಜಾಗ ಕೊಡಬೇಕು, ಅವನಿಗೋಸ್ಕರ ನಾನು ಯಾಕೆ ನೋವು ತಿನ್ನಬೇಕು ಅಂತ ನಾನೊಂದು ನಿರ್ಧಾರಕ್ಕೆ ಬಂದೆ. ಅವತ್ತಿಂದ ನಾನು ನೆಮ್ಮದಿಯಾಗಿದ್ದೀನಿ. ನೀನು ಅಷ್ಟೇ ಮಲ್ಲಿ. ಹೀಗಾಯ್ತಲ್ಲ ಅಂತ ಕೊರಗ್ತಾ ಕೂರ್ಬೇಡ. ಅದು ಹೇಗೆ ಅಂದರೆ, ಮಾಡ್ದಿರೋ ತಪ್ಪಿಗೆ ನಿನಗೆ ನೀನೇ ಶಿಕ್ಷೆ ಕೊಟ್ಕೊಂಡಂಗೆ. ಅವ್ರ ಮನಸ್ಸಲ್ಲಿ ನಮಗೆ ಯಾವ ಜಾಗನೂ ಇಲ್ಲ ಅಂದಮೇಲೆ ನಮ್ಮ ಮನಸ್ಸಲ್ಲೂ ನಾವು ಅವರಿಗೆ ಜಾಗ ಕೊಡಬಾರ್ದು. ನಮ್ಮನ್ನು ಬಿಟ್ಟು ಅವ್ರ ಜೀವನ ನಡೆಯುತ್ತೆ ಅಂದಮೇಲೆ ನಮ್ಮ ಜೀವನನೂ ನಡೆಯುತ್ತೆ ತಾನೆ. ನನಗೆ ಗೊತ್ತು ಮಲ್ಲಿ, ಬೇಡ ಅಂದರೂ ಮನಸ್ಸಿಗೆ ಕೆಲವೊಂದು ವಿಷಯಗಳು ಬರುತ್ತೆ. ಆದರೆ ನೀನು ಅದನ್ನು ಮೀರಬೇಕು. ನೀನು ಒಬ್ಬಂಟಿ ಅಲ್ಲ, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ. ಧೈರ್ಯ ತಗೋ. ಮನಸ್ಸನ್ನ ಬೇರೆ ಕಡೆ ತಿರುಗಿಸ್ಕೊ. ನಿನಗಿಷ್ಟ ಆಗೋ ಕೆಲಸದಲ್ಲಿ ನಿನ್ನ ಮನಸ್ಸನ್ನ ತೊಡಗಿಸ್ಕೊ. ಹೀಗೊಬ್ಳೆ ಮಂಕ ಕೂರ್ಬೇಡ. ಜೀವನ ಇಷ್ಟಕ್ಕೆ ಮುಗ್ದಿಲ್ಲ. ನೀನು ಇನ್ನೂ ನೋಡೋದು ತುಂಬ ಇದೆ. ಇದೆಲ್ಲ ಒಂದು ಹಂತ ಅಷ್ಟೇ. ಇದನ್ನ ದಾಟಿ ಮುಂದೆ ಹೋದ್ರೆ ನಿನಗೆ ಬೇರೆ ಜೀವನ ಕಾಣಿಸುತ್ತೆ. ಆ ದೇವರು ನಮಗೆ ಇಂಥ ಕಷ್ಟಗಳೆಲ್ಲ ಕೊಡೋದು ನಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ. ಅವ್ನು ನಮ್ಮ ಜೊತೆ ಇರ್ತಾನೆ.